ಬರ್ತಾರೆ ಅನ್ನೋಕ್ಕಿಂತ ಮುಂಚೆ ಹಾಂ ಸರ್. ಅವರು ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವ್ರು ದೊಡ್ಡ ಸ್ಟಾರು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆ ಮನುಷ್ಯರು ಹಾಂ ಸರ್. ಹತ್ತಿರ ಬಂದು ನಮಗೆ ಭೇಟಿ ಆದಾಗಲೇ ಆ ವ್ಯಕ್ತಿ ಹೇಗೆ ಅದು ಹೇಗೆ ಅಂತ ಗೊತ್ತಾಗಿದೆ. ತುಂಬ ಅಪ್ಪು ಸರ್ ಯಾವಾಗ ಬಂದಿದ್ರು ಸರ್ ನಿಮ್ಮ ಹತ್ರ? ಅದೇ ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ಬಂದಿದ್ದು. ಇಲ್ಲಿಗೆ ಬಂದಿದ್ದು. ಓಕೆ. ಅದಾಗಿ ಒಂದು ತಿಂಗಳು ನಂತರ ತೀರ್ಕೊಂಡ್ರು. ಹಾಂ 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 ಹಾಂ. ತುಂಬ ಮನಸ್ಸು ಬೇಜಾರಾಯಿತು. ಓಕೆ. ಅವ್ರು ಇಲ್ಲಿಗೆ ಬಂದಿದ್ರಾ ಸರ್? ಅಲ್ಲಿ ಎಲಿಫೆಂಟ್ ಟ್ರಾವೆಲ್ ಇದೆ. ಹಾಂ 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 ಹಾಂ, ಅಲ್ಲಿ ಬಂದಿದ್ದೀರಾ? ಇದು ಬಿಟ್ಟು ಬೇರೆ ನಿಮ್ದಿದೆಯಾ? ಇದು ಈ ಕ್ಯಾಂಪ್ ಇದೆ, ಟ್ರೈನಿಂಗ್ ಕ್ಯಾಂಪ್ ಇದೆ. ಓಕೆ ಓಕೆ, ಅಲ್ಲಿ ಬಂದಿದ್ರಾ? ಸರ್ ನಿಮ್ಮ ಜೊತೆ ಏನು ಮಾತಾಡಿದ್ರು ಅವರು? ಅದೇ ಆನೆಗಳನ್ನ ಹೇಗೆ ಬೆಳೆಸ್ತೀರಿ, ಹಾಂ ಸರ್. ಹಾಂ ಹಾಂ, ಹೇಗೆ ಟ್ರೈನಿಂಗ್ ಕೊಡ್ತೀರಿ, ಅವುಗಳ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ ಅದೆಲ್ಲ ಕೇಳಿದ್ರು. ಹಾಂ ಹಾಂ ಹಾಂ. ಅಂದರೆ ತುಂಬ ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಇನ್ನೂ ಮರೀಲಿಕ್ಕಾಗಲ್ಲ. ಹಂಗಾರೆ ನೀವೇ ಪುಣ್ಯವಂತರು ಸರ್, ಅಲ್ವಾ? ಅವರು ತೀರ್ಕೊಂಡಿದ್ದಾರೆ ಅಂತಲೂ ನಮ್ಗೆ ಅನಿಸ್ತಾ ಇಲ್ಲ, ಅನಿಸ್ತಿಲ್ಲ. ಜೊತೆಲೇ ಇದ್ದಾರೆ ಅನ್ಸುತ್ತೆ. ಹೌದು ಹೌದು. ಥ್ಯಾಂಕ್ ಯು ಸರ್.